ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಈ ವ್ಯಕ್ತಿಯ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಇವತ್ತಿವರು ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ತುಂಬ ನೆನಪಿಸ್ಕೊಳ್ತಾ ಇದ್ದಾರೆ. ಅವರು ಈ ಕನೆಕ್ಷನನ್ನು ಎಷ್ಟು ವ್ಯಾಲ್ಯೂ ಮಾಡ್ತಾ ಇದ್ದಾರೆ ಅನ್ನೋದು ಕಾಣ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ಈ ಕನೆಕ್ಷನ್ ಬಗ್ಗೆ, ರಿಲೇಷನ್ಶಿಪ್ ಬಗ್ಗೆ. ಹಾಗೆ ಎಲ್ಲೋ ಒಬ್ಬರೇ ಕೂತು ಕೇವಲ ನಿಮ್ಮ ಬಗ್ಗೆ ಮತ್ತು ಈ ರಿಲೇಷನ್ಶಿಪ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ಆದರೆ ಈ ವ್ಯಕ್ತಿಯೊಳಗೆ ಸ್ಟ್ರೆಂತ್ ಅನ್ನೋದು ಕಾಣ್ತಾ ಇಲ್ಲ. ನಿಮ್ಮನ್ನು ಅಪ್ರೋಚ್ ಮಾಡುವ ಧೈರ್ಯ ಕಾಣ್ತಾ ಇಲ್ಲ. ಈ ಸಿಚುವೇಷನಲ್ಲಿ ಅವರು ಏನು ಅಂದ್ಕೊಳ್ತಿದ್ದಾರೆ ಅಂದರೆ, ಅಯ್ಯೋ ನಾನು ಆ ರೀತಿ ಮಾಡದೇ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಪಾಸ್ಟ್ನಲ್ಲಿ ನಾನು ಆ ರೀತಿ ಮಾತಾಡದೇ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೊಡದೇ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ನಿಮ್ಮ ಜೊತೆ ಮಾತಾಡೋದು ನಿಲ್ಲಿಸದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ರೀತಿ ರಿಗ್ರೆಟ್ ಆಗ್ತಾ ಇದೆ. ನಿಮ್ಮನ್ನು ಬಿಟ್ಟು ದೂರ ಹೋಗಿರೋದಕ್ಕೆ ತುಂಬ ರಿಗ್ರೆಟ್ ಆಗ್ತಾ ಇದೆ. ಸೊ ಒಂದು ಹೆವಿ ರಿಗ್ರೆಟ್, ಒಂದು ಹೆವಿ ಗಿಲ್ಟ್ ಎನರ್ಜಿ ಈ ವ್ಯಕ್ತಿಯ ಮನಸ್ಸಿನಲ್ಲಿದೆ. ಅವರು ಮಾಡಿದ್ದು ಆ ರೀತಿ ಮಾಡಬಾರ್ದಿತ್ತು ಅನ್ನೋ ರಿಯಲೈಸೇಷನ್ ಅವರಿಗೆ ಆಗ್ತಾ ಇದೆ. ಸೆಲ್ಫ್ ರಿಯಲೈಸೇಷನ್ ಆಗ್ತಾ ಇದೆ. ಅವರಿಂದ ಎಲ್ಲಿ ಎಷ್ಟು ಮಿಸ್ಟೇಕ್ಸ್ ಆಗಿವೆ ಅನ್ನೋದು ಅವರಿಗೀಗ ಕ್ಲಿಯರಾಗಿ ಕಾಣ್ತಾ ಇದೆ. ಎಲ್ಲಿ ಎಷ್ಟು ತಪ್ಪು ಮಾಡಿದ್ದಾರೆ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಈಗ ಅವರು ಮತ್ತೆ ಮರಳಿ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಅವರನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ. ಇನ್ನರ್ ವರ್ಕ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನೀವು ಅವರನ್ನು ಅಕ್ಸೆಪ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರು ಅವರನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ನೀವು ಅವರನ್ನು ಅಕ್ಸೆಪ್ಟ್ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣ ಅವರ ಮನಸ್ಸಿನಲ್ಲಿದೆ. ನೀವು ಅವರಿಗೆ ಇನ್ನೊಂದು ಚಾನ್ಸ್ ಕೊಡಬೇಕು, ಲಾಸ್ಟ್ ಚಾನ್ಸ್ ಬೇಕಾಗಿದೆ ಅವರಿಗೆ. ಆದರೆ ಇನ್ನೂ ಸ್ಟ್ರೆಂತ್ ಕೊರತೆ ಇದೆ ಅನ್ನೋ ಎನರ್ಜಿ ಇದೆ. ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ಅವರಿಗೆ ಇನ್ನೂ ಸ್ಟ್ರೆಂತ್, ಕರೇಜ್, ಧೈರ್ಯ ಅನ್ನೋದು ಇನ್ನೂ ಕೂಡ ಬಂದಿಲ್ಲ. ಯಾಕೆಂದರೆ ಈ ವ್ಯಕ್ತಿಯೊಳಗೆ ಹಿಂಜರಿಕೆ ಅನ್ನೋದು ಇದೆ. ನಾನು ಹೇಗೆ ಅಪ್ರೋಚ್ ಮಾಡಲಿ ಅನ್ನೋ ಕನ್ಫ್ಯೂಷನ್ ಇದೆ. ಫಿಯರ್ ಎನರ್ಜಿ ಇದೆ. ಇವರಿಗೆ ನಿಮ್ಮನ್ನು ಕಳೆದುಕೊಳ್ಳುವ ಭಯ ಇದೆ. ಮೊದಲು ಇವರಿಗೆ ನಿಮ್ಮನ್ನು ಕಳ್ಕೊಳ್ಳುವಂತಹ ಭಯ ಇರಲಿಲ್ಲ, ನಿಮ್ಮಿಂದ ದೂರ ಆಗುವ ಭಯ ಇರಲಿಲ್ಲ. ಆದರೆ ಈಗ ಅವರೊಳಗೆ ಒಂದು ಫಿಯರ್ ಕಾಣ್ತಾ ಇದೆ. ನಿಮ್ಮನ್ನು ಎಲ್ಲಿ ದೂರ ಮಾಡ್ಕೊಳ್ತಾರೋ, ಅಂದರೆ ಶಾಶ್ವತವಾಗಿ ಎಲ್ಲಿ ನೀವಿಬ್ಬರು ದೂರ ಆಗ್ತಿರೋ, ನೀವು ಅವರನ್ನು ಫರ್ಗಿವ್ ಮಾಡದೇ ಇದ್ದರೆ, ನೀವು ಅವರಿಗೆ ಮತ್ತೊಮ್ಮೆ ಚಾನ್ಸ್ ಕೊಡದೇ ಇದ್ದರೆ, ನೀವು ನಿಮ್ಮ ಕಡೆಯಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಮುಂದುವರಿಸಿದ್ರೆ ಅವ್ರಿಗೆ ಏನಾಗುತ್ತೆ, ಅವರು ನೀವಿಲ್ಲದೆ ಹೇಗಿರ್ತಾರೆ, ಈ ಯೋಚನೆ ಅವರೊಳಗೆ ಆ್ಯಂಗ್ಸೈಟಿ ಮತ್ತು ಸ್ಟ್ರೆಸ್ ಎರಡನ್ನೂ ಕ್ರಿಯೇಟ್ ಮಾಡ್ತಾ ಇದೆ. ನೀವು ಅವರಿಗೆ ತುಂಬ ಹ್ಯಾಪಿಯಾಗಿ ಕಾಣ್ತಾ ಇದ್ದೀರಾ, ತುಂಬ ಚೆನ್ನಾಗಿದ್ದೀರಾ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ಅವ್ರಿಗೆ ಆಗ ಅನ್ನಿಸ್ತಾ ಇದೆ ನಿಮ್ಮ ಲೈಫ್ನಲ್ಲಿ ನೀವು ತುಂಬ ಚೆನ್ನಾಗಿದ್ದೀರಾ, ಇವರಿಲ್ಲದೆ ಕೂಡ ಖುಷಿಯಾಗಿದ್ದೀರಾ. ಈ ವ್ಯಕ್ತಿಗೆ ನೀವು ಅವರ ಮೇಲೆ ರಿವೆಂಜ್ ತಗೊಳ್ತಾ ಇದ್ದೀರಾ ಅನ್ನೋ ಫೀಲಿಂಗ್ ಕೂಡ ಇದೆ. ಅವರು ಮಾಡಿದ ತಪ್ಪುಗಳಿಗೆ, ಅವರು ಕೊಟ್ಟ ನೋವಿಗೆ ನೀವು ಹ್ಯಾಪಿಯಾಗಿ ಕಾಣ್ತಾ ಇದ್ದೀರಾ, ಗ್ರೋ ಆಗ್ತಾ ಇದ್ದೀರಾ, ಗ್ಲೋ ಆಗ್ತಾ ಇದ್ದೀರಾ. ಈ ವ್ಯಕ್ತಿಗೆ ಅದು ನೀವು ಅವರ ಮೇಲೆ ರಿವೆಂಜ್ ತಗೊಳ್ತಾ ಇದ್ದೀರಾ ಅನ್ನೋ ಹಾಗೆ ಕಾಣ್ತಾ ಇದೆ. ಅವರು ನಿಜವಾಗ್ಲೂ ಈ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಮತ್ತೆ ಮರಳಿ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಅವರ ಮಿಸ್ಟೇಕ್ಸ್ ಅವರಿಗೆ ಈಗ ರಿಯಲೈಸ್ ಆಗ್ತಾ ಇದೆ. ಅವರಿಗೀಗ ಎಲ್ಲವೂ ಅರ್ಥ ಆಗ್ತಾ ಇದೆ. ಆ ಎನರ್ಜಿ ಕಾಣ್ತಾ ಇದೆ. ಇಂಟೆನ್ಷನ್ಸ್ ಎನರ್ಜಿ. ಈ ವ್ಯಕ್ತಿಯ ಇಂಟೆನ್ಷನ್ ಏನಿರ್ಬೋದು ಅಂತ ನೋಡೋದಾದರೆ, ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಎಲ್ಲ ರೀತಿಯ ಹ್ಯಾಪಿನೆಸ್ ತರುವ ಆಸೆ ಇಟ್ಕೊಂಡಿದ್ದಾರೆ. ನಿಮ್ಮನ್ನು ಒಬ್ಬ ಕಿಂಗ್ ಅಥವಾ ಕ್ವೀನ್ ಹಾಗೆ ನೋಡ್ತಾ ಇದ್ದಾರೆ.
ನಿಮಗೆ ತುಂಬ ಪ್ರೀತಿ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮನ್ನು ಅಪ್ರೋಚ್ ಮಾಡಿದ್ರೆ, ನಿಮ್ಮ ಜೊತೆ ಮಾತಾಡಿದ್ರೆ ಅವರ ಹೃದಯದಲ್ಲಿರುವ ಎಲ್ಲ ಫೀಲಿಂಗ್ಸ್ ಮತ್ತು ಎಮೋಷನ್ಸನ್ನು ನಿಮಗೆ ಹೇಳಬಹುದು. ನಿಮ್ಮನ್ನು ಎಷ್ಟು ಲವ್ ಮಾಡ್ತಾರೆ ಅನ್ನೋದನ್ನು ಹೇಳ್ಬೋದು. ನಿಮಗೆ ಯಾವಾಗಲೂ ಹ್ಯಾಪಿ ಇಡ್ತೀನಿ ಅನ್ನೋ ರೀತಿ ಪ್ರಾಮಿಸ್ ಮಾಡ್ಬೋದು. ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸ್ತೀನಿ ಅಂತ ಹೇಳ್ಬೋದು. ಅವರು ನಿಮ್ಮ ಜೊತೆ ಮಾತಾಡಿದಾಗ ಮಾಡುವ ಪ್ರಾಮಿಸ್ ಎಲ್ಲವೂ ಅವರ ಕೆಪಾಸಿಟಿ ಒಳಗಿರುವ ವಿಷಯಗಳೇ ಆಗಿರುತ್ತೆ ಅನ್ನೋ ಎನರ್ಜಿ ಇದೆ. ಅವರು ಪೂರೈಸಲಾಗದ ಮಾತುಗಳನ್ನು ಹೇಳುವ ಎನರ್ಜಿ ಕಾಣ್ತಾ ಇಲ್ಲ. ನಿಮ್ಮನ್ನು ಕಿಂಗ್ ಅಥವಾ ಕ್ವೀನ್ ಥರ ನೋಡ್ಕೊಳ್ಬೇಕು ಅನ್ನೋ ಮನಸ್ಸಿನಲ್ಲಿ ಡಿಸೈರ್ ಇದೆ. ಪೇಯ್ನ್, ರಿಗ್ರೆಟ್ ಎನರ್ಜಿ. ಈ ವ್ಯಕ್ತಿ ಇನ್ನೂ ಕೂಡ ಪೇಯ್ನ್ನಲ್ಲಿದ್ದಾರೆ, ಇನ್ನೂ ಕೂಡ ದುಃಖದಲ್ಲಿದ್ದಾರೆ, ಇನ್ನೂ ನೋವಿನಲ್ಲಿದ್ದಾರೆ. ಇವರ ಸಿಚುವೇಶನ್ ಈಗ ಪಾಸಿಟಿವ್ ಆಗಿಲ್ಲ. ಫಿನಾನ್ಷಿಯಲ್ ಸ್ಟ್ರಗಲ್ಸ್ ಇರ್ಬೋದು, ಯಾವುದೋ ರೀತಿಯ ಆರ್ಥಿಕ ಒತ್ತಡ ಇರ್ಬೋದು. ತುಂಬ ದುಃಖದಲ್ಲಿದ್ದಾರೆ, ತುಂಬ ಬೇಸರದಲ್ಲಿದ್ದಾರೆ. ನಿಮ್ಮನ್ನು ಬಿಟ್ಟು ದೂರ ಹೋದಾಗ, ನಿಮ್ಮಿಂದ ದೂರ ಹೋದರೆ ಅವರು ಹ್ಯಾಪಿ ಆಗಿರ್ತಾರೆ ಅಂತ ಅಂದ್ಕೊಂಡಿದ್ರು, ನಿಮ್ಮನ್ನು ಮರೀತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಅದು ಸಾಧ್ಯ ಆಗಲಿಲ್ಲ. ಅವರು ಇನ್ನೂ ನಿಮ್ಮ ನೆನಪಿನಲ್ಲೇ ಇದ್ದಾರೆ. ತುಂಬ ನೋವು ಅನುಭವಿಸ್ತಾ ಇದ್ದಾರೆ, ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇವತ್ತಿಗೂ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಯಾಕೆ ದೂರ ಹೋದರು, ಯಾಕೆ ದೂರ ಮಾಡಿದ್ರು ಅಂತ ಅವರೊಳಗೆ ಇನ್ನೂ ಕೂಡ ರಿಗ್ರೆಟ್ ಇದೆ. ಕೆಲವರ ಲೈಫ್ನಲ್ಲಿ ನೀವು ಮ್ಯಾರಿಡ್ ಪರ್ಸನ್ ಜೊತೆ ಡೀಲ್ ಮಾಡ್ತಾ ಇರ್ಬೋದು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಈ ರಿಲೇಷನ್ಶಿಪ್ಪಲ್ಲಿ ಇರಬಹುದು. ಥರ್ಡ್ ಪಾರ್ಟಿ ಅಂದರೆ ಕೇವಲ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಂತ ಮಾತ್ರ ತಗೊಳ್ಬೇಡಿ. ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಸಿಚುವೇಶನ್ ಆಗಿರಬಹುದು, ಅವರ ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು. ಸೊ ಈ ವ್ಯಕ್ತಿ ನಿಮ್ಮ ಜೊತೆ ತುಂಬ ರೂಡಾಗಿ ಬಿಹೇವ್ ಮಾಡಿರ್ಬೋದು, ನಿಮ್ಮನ್ನು ಇನ್ಸಲ್ಟ್ ಮಾಡಿರ್ಬೋದು, ನಿಮ್ಮನ್ನು ಡಿಸ್ರೆಸ್ಪೆಕ್ಟ್ ಮಾಡಿರ್ಬೋದು, ನಿಮಗೆ ತುಂಬ ಹರ್ಟ್ ಮಾಡಿರ್ಬೋದು. ಆ ಎನರ್ಜಿ ಇದೆ. ಆದರೆ ಈಗ ಅವರು ಮಾಡಿದ ಎಲ್ಲದರ ಬಗ್ಗೆ ರಿಗ್ರೆಟ್ ಇದೆ. ಟ್ರುತ್ ರಿವಿಲೇಷನ್ ಎನರ್ಜಿ. ಇತ್ತೀಚೆಗೆ ಈ ವ್ಯಕ್ತಿಯ ಮುಂದೆ ಒಂದು ರಿಯಾಲಿಟಿ ಬಂದಿರ್ಬೋದು. ಯಾರಾದರೂ ಥರ್ಡ್ ಪರ್ಸನ್ ಇದ್ದರೆ ಆ ವ್ಯಕ್ತಿಯ ನಿಜ ಸ್ವರೂಪ ಅವರಿಗೆ ಗೊತ್ತಾಗಿರ್ಬೋದು, ಅಥವಾ ಸಿಚುವೇಶನ್ ಜೊತೆಗೆ ಇವರು ಹೊಂದ್ಕೊಂಡು ಹೋಗಿದ್ದರೆ ಆ ಸಿಚುವೇಶನ್ ಬಗ್ಗೆ ಸರಿಯಾಗಿ ಅರ್ಥ ಆಗಿರ್ಬೋದು. ಫ್ಯಾಮಿಲಿ ಆಗಿರಲಿ, ಫ್ರೆಂಡ್ ಆಗಿರಲಿ, ಯಾರೇ ಆಗಿರಲಿ, ಅವರ ರಿಯಾಲಿಟಿ ಈಗ ಈ ವ್ಯಕ್ತಿಯ ಮುಂದೆ ಬಂದಿರ್ಬೋದು. ಅದರಿಂದ ಅವರಿಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಗಿರ್ಬೋದು. ನಾನಿಂಥ ವ್ಯಕ್ತಿಯನ್ನು ನಂಬಿದ್ನಾ, ಇವರ ಮೇಲೆ ಟ್ರಸ್ಟ್ ಇಟ್ಟಿದ್ನಾ ಅಂತ ಅವರಿಗೆ ಬೇಸರ ಆಗಿರ್ಬೋದು. ಯಾಕೆಂದರೆ ಯಾರೋ ಒಬ್ಬರು ಇವರನ್ನು ಯಾವುದೋ ಒಂದು ರೀತಿಯಲ್ಲಿ ಹರ್ಟ್ ಮಾಡಿರ್ಬೋದು. ಅದು ಥರ್ಡ್ ಪಾರ್ಟಿ ಆಗಿರ್ಬೋದು, ಅಥವಾ ಇವರು ನಂಬಿಕೊಂಡು ಹೋದ ಸಿಚುವೇಶನ್ ಆಗಿರ್ಬೋದು. ಸೊ ಈ ವ್ಯಕ್ತಿ ಕೂಡ ತುಂಬ ಪೇಯ್ನಲ್ಲಿದ್ದಾರೆ. ಪ್ರಾಮಿಸ್, ಕಮ್ಯುನಿಕೇಷನ್ ಎನರ್ಜಿ. ಈ ವ್ಯಕ್ತಿ ನಿಮಗೆ ಇನ್ನೂ ಕೆಲವು ಪ್ರಾಮಿಸಸ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಇನ್ನು ಮುಂದೆ ಯಾರನ್ನು, ಯಾವ ಸಿಚುವೇಶನನ್ನು ಕೂಡ ನಮ್ಮ ನಡುವೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಬೇಕು ಅಂತ ಬಯಸ್ತಾ ಇದ್ದಾರೆ. ಯಾವುದೇ ಸಿಚುವೇಶನ್ ಆಗಿರ್ಬೋದು ನಮ್ಮ ನಡುವೆ ಬರಬಾರ್ದು ಅಂತ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಒಂದು ಟೈಮ್ನಲ್ಲಿ ನಿಮಗಿಂತ ಹೆಚ್ಚಾಗಿ ಅವರು ಬೇರೆಯವರ ಮೇಲೆ ಟ್ರಸ್ಟ್ ಇಟ್ಟಿರ್ಬೋದು, ಸಿಚುವೇಶನ್ ಕಡೆಗೆ ಹೋಗಿರ್ಬೋದು. ಆದರೆ ಈಗ ನಿಮ್ಮ ಹೊರತು ಬೇರೆ ಯಾರ ಮೇಲೂ ಟ್ರಸ್ಟ್ ಇಡೋದಿಲ್ಲ ಅಂತ ಪ್ರಾಮಿಸ್ ಮಾಡಬೇಕು ಅನ್ನೋ ಎನರ್ಜಿಯಲ್ಲಿದ್ದಾರೆ. ಅವ್ರು ನಿಮ್ಮ ಜೊತೆ ಒಂದು ರಿಯಲ್ ಟಾಕ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮನ್ನು ಫೇಸ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಇನ್ನು ಮುಂದೆ ಪ್ರಾಬ್ಲಮ್ಸಿಂದ ಓಡಿ ಹೋಗೋದಕ್ಕೆ ಇಷ್ಟಪಡ್ತಾ ಇಲ್ಲ. ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮನ್ನು ಫೇಸ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅದು ರಿಯೂನಿಯನ್ ಎನರ್ಜಿ. ಈ ವ್ಯಕ್ತಿಗೆ ಮೊದಲು ಒಂದು ಫೀಲಿಂಗ್ ಇತ್ತು. ಇವರು ನಿಮ್ಮನ್ನು ಅಪ್ರೋಚ್ ಮಾಡಿದ್ರೆ, ನಿಮ್ಮ ಜೊತೆ ಮಾತಾಡಿದ್ರೆ ಆ ಕಾನ್ವರ್ಜೇಷನ್ ಕೊನೆಯಲ್ಲಿ ಆರ್ಗ್ಯುಮೆಂಟ್ ಆಗ್ಬೋದು ಅನ್ನೋ ಭಯ ಆಯಿತು. ಆದರೆ ಈಗ ಅವರಿಗೆ ಆ ರೀತಿಯ ಫಿಯರ್ ಅಷ್ಟಾಗಿ ಕಾಣ್ತಾ ಇಲ್ಲ. ಈಗ ಅವರು ರೆಡಿ ಆಗಿದ್ದಾರೆ. ಆರ್ಗ್ಯುಮೆಂಟ್ಸ್ ಬಂದರೂ ರೆಡಿ, ಯಾವ ಮಾತು ಬಂದರೂ ರೆಡಿ, ಎಲ್ಲವನ್ನು ಫೇಸ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ನೀವು ಅವರಿಗೆ ಕೆಲವು ಮಾತುಗಳನ್ನು ಹೇಳಿದ್ರು, ಅವರ ತಪ್ಪುಗಳನ್ನು ನೆನಪಿಸಿದ್ರು, ಯಾವುದೇ ಡಿಮ್ಯಾಂಡ್ಸ್ ಇಟ್ಟರೂ ಕೂಡ ಅವರು ಎಲ್ಲವನ್ನು ಕೇಳೋದಕ್ಕೆ ರೆಡಿಯಾಗಿದ್ದಾರೆ. ಎಲ್ಲ ಫೇಸ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಆ ಎನರ್ಜಿ ಇದೆ. ಹ್ಯಾಪಿನೆಸ್ ಇಂಟೆನ್ಷನ್ಸ್ ಎನರ್ಜಿ. ಈ ವ್ಯಕ್ತಿ ನಿಮ್ಮನ್ನು ಹ್ಯಾಪಿಯಾಗಿ ನೋಡಬೇಕು ಅಂತ ಬಯಸ್ತಾರೆ. ನಿಮ್ಮ ಮುಖದಲ್ಲಿ ಹ್ಯಾಪಿನೆಸ್ ಇರಬೇಕು ಅಂತ ಬಯಸ್ತಾ ಇದ್ದಾರೆ. ನೀವು ಸಂಪೂರ್ಣ ಹ್ಯಾಪಿಯಾಗಿರಬೇಕು ಅನ್ನೋದು ಇವರ ಇಂಟೆನ್ಷನ್ಸ್. ನಿಮಗೆ ಯಾವುದು ಹ್ಯಾಪಿನೆಸ್ ಕೊಡುತ್ತೋ ಅದು ನಿಮ್ಮ ಲೈಫ್ನಲ್ಲಿ ಇರಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ಅವರ ಒಂದು ಥಾಟ್ ಪ್ಯಾಟ್ರನ್ ಯಾವ ರೀತಿ ಇದೆ ಅಂದರೆ, ನೀವು ಹ್ಯಾಪಿ ಆಗಿರಬೇಕು ಅಂದರೆ ಅದು ಅವರ ಜೊತೆಯಲ್ಲೇ ಆಗಿರಬೇಕು. ನಿಮಗೆ ಎಲ್ಲ ಹ್ಯಾಪಿನೆಸ್ ಕೊಡಬೇಕು ಅನ್ನೋ ಆಸೆ ಇವರಿಗಿದೆ. ಫಿನಾನ್ಷಿಯಲ್ ಇನ್ಸೆಕ್ಯೂರಿಟಿ ಎನರ್ಜಿ. ನಿಮ್ಮಿಬ್ಬರ ನಡುವೆ ಫಿನಾನ್ಷಿಯಲ್ ಡಿಫ್ರೆನ್ಸಸ್ ಇರ್ಬೋದು. ನೀವು ಒಳ್ಳೆಯ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ನಿಂದ ಬಂದಿರ್ಬೋದು, ಆದರೆ ಈ ವ್ಯಕ್ತಿ ಅಷ್ಟು ಸ್ಟ್ರಾಂಗ್ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ನಿಂದ ಬಂದಿರದೇ ಇರ್ಬೋದು. ಅದರಿಂದ ಅವರಿಗೆ ಕೆಲವೊಮ್ಮೆ ಮನಸ್ಸಿನ ಒಳಗಡೆ ಡೌನ್ ಫೀಲ್ ಆಗ್ತಾ ಇದೆ. ನಿಮ್ಮ ಮುಂದೆ ಅವರು ಕಡಿಮೆ ಅನ್ನೋ ಫೀಲಿಂಗ್ ಬರ್ತಾ ಇತ್ತು. ಆದರೆ ಈಗ ಅವರು ಫಿನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಮಟ್ಟಕ್ಕೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಅಂದರೆ ಎಲ್ಲರ ವಿಷಯದಲ್ಲಿ ಅಲ್ಲ, ಕೆಲವರ ವಿಷಯದಲ್ಲಿ ಈ ರೀತಿ ಕೂಡ ಆಗಿರಬಹುದು. ಒಬ್ಬರು ತುಂಬ ಹೈಯಲ್ಲಿದ್ದರೆ ಇನ್ನೊಬ್ಬರು ಸ್ವಲ್ಪ ಕೆಳಗಡೆ ಇರ್ಬೋದು. ಸೊ ಅವರ ಕಡೆಯಿಂದ ನಿಮಗೆ ಎಲ್ಲ ಹ್ಯಾಪಿನೆಸ್ ಸಿಗಬೇಕು ಅನ್ನೋ ರೀತಿ ಬಯಸ್ತಾ ಇದ್ದಾರೆ. ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸಬೇಕು ಅನ್ನೋ ರೀತಿ ಬಯಸ್ತಾ ಇದ್ದಾರೆ.
ಒಟ್ಟಿನಲ್ಲಿ ನಿಮ್ಮ ಹ್ಯಾಪಿನೆಸ್, ನಿಮ್ಮ ಸಂತೋಷ ಮುಖ್ಯ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಥಿಂಕಿಂಗ್ ಹಾಗಿಲ್ಲ ಅನ್ನೋ ಎನರ್ಜಿ ಇದೆ. ನೀವು ಮೆಟೀರಿಯಲಿಸ್ಟಿಕ್ ಪರ್ಸನ್ ಅಲ್ಲ. ನಿಮಗೆ ದುಬಾರಿ ವಸ್ತುಗಳಿಗಿಂತ ಅವರ ಟೈಮ್, ಅವರ ಕೇರ್, ಅವರ ಸಪೋರ್ಟ್ ಇದೇ ಮುಖ್ಯ. ಆದರೆ ಈ ವ್ಯಕ್ತಿಯ ಥಾಟ್ ಪ್ಯಾಟರ್ನ್ ಈ ರೀತಿ ಇದೆ. ಅವರಿಂದ ಆಗುವಷ್ಟು ಎಲ್ಲವನ್ನ ನಿಮಗಾಗಿ ಮಾಡಬೇಕು ಅನ್ನೋ ರೀತಿ ಬಯಸ್ತಾ ಇದ್ದಾರೆ. ಅಟೆನ್ಷನ್ ಕ್ರೇವಿಂಗ್ ಎನರ್ಜಿ. ಈ ವ್ಯಕ್ತಿ ಬಹಳ ಟೈಮ್ನಿಂದ ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು, ನೆಗ್ಲೆಕ್ಟ್ ಮಾಡಿರ್ಬೋದು. ನೀವು ಕೂಡ ಕೆಲವೊಮ್ಮೆ ಇವರನ್ನು ಇಗ್ನೋರ್ ಮಾಡಿರಬಹುದು. ಆದರೆ ಈಗ ಅವರಿಗೆ ನಿಮ್ಮ ಅಟೆನ್ಷನ್ ಬೇಕಾಗಿದೆ. ನಿಮ್ಮ ಅಟೆನ್ಷನ್ಗಾಗಿ ಕ್ರೇವಿಂಗ್ ಆಗ್ತಾ ಇದೆ. ಅವರು ನಿಮ್ಮ ಅಟೆನ್ಷನ್ಗೆ ಕಾದು ಕೂತಿರುವ ಎನರ್ಜಿ ಇದೆ. ಇನ್ನು ಮುಂದೆ ಈ ರೀತಿಯಾಗಿ ವರ್ತನೆ ಮಾಡಬಾರ್ದು, ಬಿಹೇವ್ ಮಾಡಬಾರ್ದು ಅನ್ನೋ ಎನರ್ಜಿ ಇದೆ. ಇವತ್ತು ನೀವು ಒಂದು ವಿಷಯ ನೋಟಿಸ್ ಮಾಡಬಹುದು. ನೀವಿಬ್ಬರು ಸೇಮ್ ವರ್ಕ್ ಪ್ಲೇಸ್ನಲ್ಲಿ ಇದ್ದರೆ, ಎಲ್ಲರೂ ಅಲ್ಲ, ಕೆಲವರ ವಿಷಯದಲ್ಲಿ ಸೇಮ್ ವರ್ಕ್ ಪ್ಲೇಸ್ನಲ್ಲಿ ಇದ್ದರೆ ಅವರು ಇವತ್ತು ನಿಮ್ಮನ್ನು ಇಗ್ನೋರ್ ಮಾಡದೇ ಇರ್ಬೋದು. ಅಥವಾ ನೀವಿಬ್ಬರು ಭೇಟಿಯಾಗಿದ್ದರೆ ನಿಮ್ಮನ್ನು ಇಗ್ನೋರ್ ಮಾಡದೇ ಇರ್ಬೋದು. ನಿಮಗೆ ಕೆಲವು ಹಿಂಟ್ಸ್ ಕೊಡೋದಕ್ಕೆ ಪ್ರಯತ್ನ ಮಾಡಬಹುದು. ನಿಮ್ಮ ಜೊತೆ ನಾರ್ಮಲ್ ಟಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡಬಹುದು. ಬಹಳ ಸಾಫ್ಟ್ ಲೆವೆಲ್ನಲ್ಲಿ ಕಾನ್ವರ್ಜೇಷನ್ ಶುರು ಮಾಡ್ಬೋದು. ಅಥವಾ ಕೆಲಸದ ವಿಷಯವಾಗಿ ಮಾತು ಶುರು ಮಾಡ್ಬೋದು. ಏನಾದರೂ ಒಂದು ಬಿಗಿನಿಂಗ್ ಆಗಬೇಕು ಅನ್ನೋ ಉದ್ದೇಶದಿಂದ ಅವರು ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನನ್ನು ಎಂಡ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಎನರ್ಜಿ ಈ ರೀತಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾದ ಎನರ್ಜಿ ಆಗಿದೆ. ನ್ಯೂ ಬಿಗಿನಿಂಗ್ ಎನರ್ಜಿ. ನಿಮ್ಮ ಕಡೆಗೆ ಒಂದು ಸ್ಟೆಪ್ ತಗೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಕಡೆಗೆ ಮುಂದಕ್ಕೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಯಾವುದಾದ್ರೂ ಸೈನ್ ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಹಿಂಟ್ ಕೊಡಬೇಕು ಅನ್ನೋ ರೀತಿ ಅಂದ್ಕೊಳ್ತಾ ಇದ್ದಾರೆ. ಒಂದು ನ್ಯೂ ಬಿಗಿನಿಂಗ್ ಬೇಕು ಅನ್ನೋ ಆಸೆ ಇವರಲ್ಲಿದೆ. ಈ ಸಪ್ರೇಷನ್ನಿಂದ, ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಿಂದ ಅವರು ಸಂಪೂರ್ಣವಾಗಿ ಬೇಸರದಲ್ಲಿದ್ದಾರೆ. ಇದನ್ನು ಎಂಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನೈಟ್ ಕೂಡ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡಿದ್ದಾರೆ. ಒಂದು ಪ್ಲ್ಯಾನ್ ಮಾಡಿಕೊಂಡಿರುವ ಎನರ್ಜಿ ಇದೆ. ಒಂದು ಸ್ಟ್ರಾಟಜಿ ಮಾಡಿರಬಹುದು. ಅದು ನಿಮ್ಮ ಜೊತೆ ಮಾತು ಶುರು ಮಾಡುವ ಸ್ಟ್ರಾಟಜಿ ಕೂಡ ಆಗಿರ್ಬೋದು. ಒಂದು ರೀಸನ್ಗಾಗಿ ಹುಡುಕಿರ್ಬೋದು, ಒಂದು ಎಕ್ಸ್ಕ್ಯೂಸ್ಗಾಗಿ ಹುಡುಕಿರ್ಬೋದು. ನಿಮ್ಮ ಜೊತೆ ಹೇಗೆ ಮಾತು ಆರಂಭ ಮಾಡಬೇಕು ಅನ್ನೋ ಬಗ್ಗೆ ಯೋಚನೆ ಮಾಡಿದ್ದಾರೆ. ಆ ಎನರ್ಜಿ ಇದೆ. ಬ್ಯಾಲೆನ್ಸ್ ಡಿಸಿಷನ್ ಎನರ್ಜಿ. ಈ ವ್ಯಕ್ತಿ ನಿಮಗೆ ಚಿಕ್ಕ ಚಿಕ್ಕ ಹಿಂಟ್ಸ್ ಕೊಡ್ಬೋದು. ಮುಂದಿನ ದಿನಗಳಲ್ಲಿ ಈ ಕನೆಕ್ಷನ್ನಲ್ಲಿ ಬ್ಯಾಲೆನ್ಸ್ ತರೋದಕ್ಕೆ ಪ್ರಯತ್ನ ಮಾಡ್ಬೋದು. ಚಿಕ್ಕ ಚಿಕ್ಕ ಸಿಗ್ನಲ್ಸ್ ಕೊಡ್ಬೋದು. ಬಹಳ ಟೈಮ್ನಿಂದ ನಿಮ್ಮ ಪೋಸ್ಟ್, ನಿಮ್ಮ ಸೋಷಿಯಲ್ ಮೀಡಿಯಾ ನೋಡದೇ ಇದ್ದರೆ ಇವತ್ತು ಅದೆಲ್ಲವನ್ನು ಗಮನಿಸಬಹುದು, ಲೈಕ್ ಮಾಡ್ಬೋದು. ಅಥವಾ ಇಲ್ಲಿವರೆಗೂ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾಡ್ತಾ ಇದ್ದರೆ ಇನ್ನೂ ಹೆಚ್ಚು ತುಂಬ ಸ್ಟಾಕ್ ಮಾಡುವ ಚಾನ್ಸಸ್ ಕೂಡ ಇದೆ. ನಿಮ್ಮ ಸ್ಟೇಟಸ್ ನೋಡ್ಬೋದು. ಈ ವ್ಯಕ್ತಿ ಇವತ್ತು ಯಾವುದಾದ್ರೂ ಸ್ಟೇಟಸ್ ಹಾಕಿದರೆ ಅದು ನಿಮಗಾಗಿ ಕೂಡ ಇರ್ಬೋದು. ಅದರಲ್ಲಿ ಫೋಟೋ ಆಗಿರಲಿ, ಅದರಲ್ಲಿರುವ ಮೆಸೇಜ್ ಆಗಿರಲಿ, ನೀವು ಅದನ್ನು ನೋಟಿಸ್ ಮಾಡಬೇಕು ಅನ್ನೋ ಆಸೆ ಇವರಿಗಿರಬಹುದು. ಈ ವ್ಯಕ್ತಿ ಯಾವುದಾದ್ರೂ ಪೋಸ್ಟ್ ಹಾಕಿದರೆ ಅದು ಕೂಡ ನಿಮಗೆ ತೋರಿಸೋದಕ್ಕೆ ಅಂತ ಹಾಕಿರ್ಬೋದು. ಅಥವಾ ನಿಮ್ಮ ಗಮನ ಸೆಳೆಯೋದಕ್ಕೆ ಹಾಕಿರ್ಬೋದು. ಇವತ್ತು ನಿಮ್ಮ ಪೋಸ್ಟ್ ಅಥವಾ ಸ್ಟೇಟಸ್ಗಳನ್ನು ಪ್ರಾಪರಾಗಿ ನೋಟಿಸ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಈ ವ್ಯಕ್ತಿ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಈ ಕನೆಕ್ಷನ್ ಬಗ್ಗೆ, ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡಿದ ನಂತರ ಒಂದು ಮೇಜರ್ ಡಿಸಿಷನ್ ತಗೊಳ್ಳುವ ಎನರ್ಜಿಯಲ್ಲಿದ್ದಾರೆ. ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡಬೇಕು ಅನ್ನೋ ಡಿಸಿಷನ್. ನಿಮ್ಮೊಳಗೆ ಅವರು ಒಬ್ಬ ಪರ್ಫೆಕ್ಟಾಗಿ ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಡಿಸಿಷನ್. ಯಾವಾಗಲೂ ಹ್ಯಾಪಿಯಾಗಿ ಇರಬೇಕು ಅನ್ನೋ ಒಂದು ಡಿಸಿಷನನ್ನು ತಗೊಳ್ಳುವ ಎನರ್ಜಿಯಲ್ಲಿದ್ದಾರೆ. ಆದರೆ ಅದನ್ನು ನಿಮಗೆ ಹೇಗೆ ಹೇಳಬೇಕು ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಹತ್ರ ಹೇಗೆ ಬರಬೇಕು ಅನ್ನೋ ಕನ್ಫ್ಯೂಷನ್ ಇದೆ. ಮಿಕ್ಸ್ಡ್ ಸಿಗ್ನಲ್ಸ್ ಎನರ್ಜಿ. ನಿಮ್ಮ ಎನರ್ಜಿ ಅವರಿಗೆ ತುಂಬ ಕನ್ಫ್ಯೂಸಿಂಗ್ ಆಗಿ ಕಾಣ್ತಾ ಇದೆ. ನೀವೀಗ ಯಾವ ಪೊಸಿಷನ್ನಲ್ಲಿ ಇದ್ದೀರಾ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಫೀಲಿಂಗ್ಸ್ ಏನು ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಕಡೆಯಿಂದ ಮಿಕ್ಸ್ಡ್ ಸಿಗ್ನಲ್ಸ್ ಅವರಿಗೆ ಸಿಗ್ತಾ ಇದೆ ಅನ್ನೋ ಫೀಲಿಂಗ್ ಅವರಿಗಿದೆ. ಇನ್ನು ನೀವು ಈ ಸಿಚುವೇಷನಲ್ಲಿ ಏನು ಮಾಡಬೇಕು ಅಂತ ನಿಮಗೆ ಯಾವ ಗೈಡೆನ್ಸ್ ಇದೆ ಅಂತ ನೋಡೋಣ. ಗೈಡೆನ್ಸ್ ಎನರ್ಜಿ ಯಾವ ರೀತಿ ಇದೆ ಅನ್ನೋದಾದರೆ, ಈ ವ್ಯಕ್ತಿ ನಿಮ್ಮ ಹತ್ರ ಬಂದು ಮಾತಾಡಿದ್ರೆ, ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ನೀವು ತುಂಬ ಪ್ರಾಕ್ಟಿಕಲ್ ಆಗಿರಬೇಕು, ತುಂಬ ಲಾಜಿಕಲ್ ಆಗಿರಬೇಕು. ನಿಮ್ಮ ಎಮೋಷನ್ಸನ್ನು ಕೂಡಲೇ ಶೋ ಮಾಡೋದು ಬೇಡ. ನಿಮ್ಮ ಫೀಲಿಂಗ್ಸನ್ನು ಅವರು ಬಂದ ತಕ್ಷಣ ಹೊರಹಾಕೋದು ಬೇಡ. ಮೊದಲು ಅವರಿಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವಕಾಶ ಕೊಡಿ. ಅವರು ಅವರ ಫೀಲಿಂಗ್ಸನ್ನು ಹೇಳ್ಕೊಳ್ಳಿ. ಅವರು ಅವರ ಎಮೋಷನ್ಸನ್ನು ಹೇಳ್ಕೊಳ್ಳಿ. ಅವರು ಏನು ಫೀಲ್ ಮಾಡ್ತಿದ್ರು ಅನ್ನೋದನ್ನು ಹೇಳಲಿ. ಅದನ್ನು ತಿಳ್ಕೊಳ್ಳೋದು ಕೂಡ ಮುಖ್ಯ ಆಗಿರುತ್ತೆ. ಹಾಗಾಗಿ ಅವರಿಗೆ ಅವರ ಮನಸ್ಸನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಕೊಡಿ. ನೀವು ಕೇವಲ ಲಿಸನ್ ಮಾಡಬೇಕು. ಅವರು ಹಾಕ್ತಾ ಇರುವ ಎಫರ್ಟ್ಸನ್ನು ನೀವು ನೋಟಿಸ್ ಮಾಡಬೇಕು. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ನೀವು ಕಾಮಾಗಿ ಕೇಳಬೇಕು. ಯಾವುದೇ ಡಿಸಿಷನನ್ನು ಅರ್ಜೆಂಟಲ್ಲಿ ನೀವು ತಗೊಳ್ಬಾರ್ದು. ಅರ್ಜೆಂಟಲ್ಲಿ ಯಾವುದೇ ಡಿಸಿಷನ್ ತಗೊಂಡ್ರೂ ಕೂಡ ಅದು ಮುಂದಿನ ದಿನಗಳಲ್ಲಿ ತಪ್ಪಾಗ್ಬೋದು. ಅಂದರೆ ನಾನು ಇವ್ರ ಜೊತೆ ಮಾತಾಡೋದೇ ಇಲ್ಲ,
ಇವರ ಮಾತನ್ನು ಕೇಳೋದೇ ಇಲ್ಲ, ಇವರನ್ನು ಇಗ್ನೋರ್ ಮಾಡ್ತೀನಿ ಅಂತ ಕೂಡಲೇ ಡಿಸಿಷನನ್ನು ಮಾಡುವ ಅರ್ಜೆಂಟನ್ನು ಮಾಡಬಾರ್ದು. ಅಥವಾ ಸರಿ ನಾನು ಮತ್ತೆ ರಿಲೇಷನ್ಶಿಪ್ಗೆ ಈಗಲೇ ಬಂದುಬಿಡ್ತೀನಿ ಅಂತ ತಕ್ಷಣ ಡಿಸಿಷನ್ ಮಾಡಬಾರ್ದು. ಯಾವುದೇ ಡಿಸಿಷನ್ಗೆ ಟೈಮ್ ತಗೊಳ್ಳಿ. ಅಗತ್ಯ ಇದ್ದರೆ ಈ ವ್ಯಕ್ತಿಯಿಂದಲೂ ಟೈಮ್ ಕೇಳಿ. ಯೋಚನೆ ಮಾಡೋದಕ್ಕೆ ಆ ವ್ಯಕ್ತಿಗೂ ಅವಕಾಶ ಕೊಡಿ, ನೀವು ಅವಕಾಶವನ್ನು ಪಡ್ಕೊಳ್ಳಿ. ವ್ಯಾಲ್ಯೂ ರಿಯಲೈಸೇಷನ್ ಎನರ್ಜಿ. ಈ ಕನೆಕ್ಷನ್ ತುಂಬ ಸ್ಪೆಷಲ್ ಕನೆಕ್ಷನ್ ಆಗಿ ಕಾಣ್ತಾ ಇದೆ. ಈ ವ್ಯಕ್ತಿಗೆ ನಿಮ್ಮ ವ್ಯಾಲ್ಯೂ ಅರ್ಥ ಆಗೋದು ಮುಖ್ಯ. ಅವರನ್ನು ಸ್ವಲ್ಪ ವೆಯ್ಟ್ ಮಾಡಿಸ್ಬೇಕು ಅನ್ನೋ ಎನರ್ಜಿ ಇದೆ. ಅವರು ನಿಮಗಾಗಿ ವೆಯ್ಟ್ ಮಾಡಿದಾಗ ಮಾತ್ರ ನಿಮ್ಮ ವರ್ತ್ ಅವರಿಗೆ ಸರಿಯಾಗಿ ಅರ್ಥ ಆಗುತ್ತೆ. ಕೆಲವು ವಸ್ತುಗಳು ಸುಲಭವಾಗಿ ಸಿಕ್ಕಾಗ ಅದರ ವ್ಯಾಲ್ಯೂ ಅರ್ಥ ಆಗೋದಿಲ್ಲ. ಹಾಗಾಗಿ ಈ ವ್ಯಕ್ತಿ ನಿಮಗಾಗಿ ಸ್ವಲ್ಪ ವೆಯ್ಟ್ ಮಾಡೋದು ಅಗತ್ಯ. ನೀವು ಕೂಡ ತಕ್ಷಣ ಅವೈಲಬಲ್ ಆಗಬಾರ್ದು. ಸ್ವಲ್ಪ ಹಾರ್ಡ್ ಟು ಗೆಟ್ ಆಗಿರಬೇಕು. ನೀವು ತುಂಬ ಈಸಿಯಾಗಿ ಅವೈಲೇಬಲ್ ಆದರೆ ಸ್ವಲ್ಪ ಸಮಯ ಎಲ್ಲವೂ ಚೆನ್ನಾಗಿರ್ಬೋದು, ಆದರೆ ನಂತರ ಆ ವ್ಯಕ್ತಿ ಮತ್ತೆ ಹಳೆಯ ಪ್ಯಾಟರ್ನ್ಗೆ ಹೋಗುವ ಸಾಧ್ಯತೆ ಇದೆ. ಹಾಗಾಗಿ ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದು ಕೂಡ ತುಂಬ ಮುಖ್ಯ. ಕ್ಯೂರಿಯಾಸಿಟಿ, ಕ್ರೇವಿಂಗ್ ಎನರ್ಜಿ. ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಕ್ಯೂರಿಯಸ್ ಆಗಿದ್ದಾರೆ. ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ತುಂಬ ಜಾಸ್ತಿ ಇದೆ. ಅವರ ಟ್ರೂ ಫೀಲಿಂಗ್ಸ್ ನೋಡಿದ್ರೆ ಅವರು ನಿಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಡೀಪಾಗಿ ಬಯಸ್ತಾ ಇದ್ದಾರೆ. ನಿಮ್ಮ ಧ್ವನಿ ಕೇಳಬೇಕು ಅನ್ನೋ ಆಸೆ ಇದೆ, ನಿಮ್ಮನ್ನು ನೋಡಬೇಕು ಅನ್ನೋ ಆಸೆ ಇದೆ. ನಿಮ್ಮ ಜೊತೆ ಮಾತಾಡದೆ ಇರೋದಕ್ಕೆ ಅವರಿಗೆ ಕಷ್ಟ ಆಗ್ತಾ ಇದೆ, ಆ ಎನರ್ಜಿ ಇದೆ. ಡೀಪ್ ಮಿಸ್ಸಿಂಗ್ ಅಟೆನ್ಷನ್ ಕ್ರೇವಿಂಗ್ ಎನರ್ಜಿ. ಈ ವ್ಯಕ್ತಿ ಒಳಗಿನಿಂದ ನಿಮಗಾಗಿ ಕಾಯ್ತಾ ಇದ್ದಾರೆ, ಒಳಗಿನಿಂದ ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅವರೊಳಗೆ ತುಂಬ ಕ್ರೇವಿಂಗ್ ಇದೆ. ನೀವು ಅವರಿಗೆ ಅಟೆನ್ಷನ್ ಕೊಡ್ತಿಲ್ಲ ಅಂದರೆ ಅವರು ನಿಮ್ಮ ಅಟೆನ್ಷನ್ಗಾಗಿ ಕೂಡ ಕ್ರೇವಿಂಗ್ ಮಾಡ್ತಾ ಇದ್ದಾರೆ. ನೀವು ಮೊದಲು ಹೇಗೆ ಅವರಿಗೆ ಲವ್ ತೋರಿಸ್ತಾ ಇದ್ರೋ, ಹೇಗೆ ಕೇರ್ ಮಾಡ್ತಾ ಇದ್ರೋ ಅದೆಲ್ಲವನ್ನು ಮತ್ತೆ ಪಡಿಬೇಕು ಅಂತ ಬಯಸ್ತಾ ಇದ್ದಾರೆ. ನೀವು ಮೊದಲು ಅವರಿಗಾಗಿ ಮಾಡ್ತಾ ಇದ್ದ ಚಿಕ್ಕ ಚಿಕ್ಕ ವಿಷಯಗಳಿಗಾಗಿ ಈಗ ಅವರು ಮತ್ತೆ ಮನಸ್ಸಿನಲ್ಲಿ ಮತ್ತೆ ಅದನ್ನೇ ರಿಪೀಟ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಟೈಮ್ನಲ್ಲಿ ನಿಮ್ಮ ಕೇರ್, ನಿಮ್ಮ ಪ್ರೀತಿ ಅವ್ರಿಗೆ ಬೋರ್ ಅಂತ ಅನಿಸಿರಬಹುದು. ಸೊ ಅದಕ್ಕೆ ಬೇಸರ ಪಡ್ತಾ ಇದ್ದ ವಿಷಯಗಳೇ ಇವತ್ತು ಅವರು ಕ್ರೇವಿಂಗ್ ಮಾಡ್ತಾ ಇದ್ದಾರೆ. ಅವರು ಆ ಎಲ್ಲ ವಿಷಯಗಳನ್ನು ಮತ್ತೆ ಪಡಿಬೇಕು ಅಂತ ಬಯಸ್ತಾ ಇದ್ದಾರೆ. ಯಾಕೆಂದರೆ ಅವರಿಗೆ ಈಗ ಒಂದು ವಿಷಯ ಅರ್ಥ ಆಗಿದೆ. ನೀವು ಅವರನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ರೋ ಅಷ್ಟು ಪ್ರೀತಿಯನ್ನು ಬೇರೆ ಯಾರೂ ಅವರಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅವರೀಗ ತುಂಬ ಲಾಜಿಕ್ಕಾಗಿ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮಿಂದ ಅವರಿಗೆ ಸಿಕ್ಕ ಪ್ಯೂರ್ ಲವ್, ಟ್ರೂ ಲವ್ ಅದು ತುಂಬ ಸ್ಪೆಷಲ್ ಆಗಿತ್ತು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಆದರೆ ಮೊದಲು ಅದರ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳಿಲ್ಲ ಅವರು. ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ ಅದರ ಅರ್ಥ ಅವರಿಗೆ ಸರಿಯಾಗಿ ಆಗಲಿಲ್ಲ. ನಿಮ್ಮ ಲವ್ನ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳಿಲ್ಲ, ನಿಮ್ಮ ಎಮೋಷನ್ಸ್ನ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ಅವರಿಗೆ ಅದರ ಇಂಪಾರ್ಟೆನ್ಸ್ ಅರ್ಥ ಆಗ್ತಾ ಇದೆ. ಆ್ಯಬ್ಸೆನ್ಸ್ ರಿಯಲೈಸೇಷನ್ ಎನರ್ಜಿ. ಈ ವ್ಯಕ್ತಿ ನಿಮ್ಮ ಆ್ಯಬ್ಸೆನ್ಸನ್ನು ತುಂಬ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ನೀವಿಲ್ಲದೆ ಲೈಫ್ ಹೇಗಿರುತ್ತೆ ಅನ್ನೋದನ್ನು ಈಗ ತಿಳ್ಕೊಳ್ತಾ ಇದ್ದಾರೆ. ಅವರು ಹ್ಯಾಪಿಯಾಗಿಲ್ಲ, ಪೀಸ್ ಇಲ್ಲ, ಅವರಿಗೆ ನಿಜವಾದ ಹ್ಯಾಪಿನೆಸ್ ಇಲ್ಲ. ಈ ವ್ಯಕ್ತಿಯ ಬಳಿ ಎಲ್ಲವೂ ಇರ್ಬೋದು. ಒಳ್ಳೆಯ ಹಣ ಇರ್ಬೋದು, ಫಿನಾನ್ಸ್ ಇರ್ಬೋದು, ಒಳ್ಳೆಯ ಸೋಷಿಯಲ್ ಇಮೇಜ್ ಇರ್ಬೋದು, ಒಳ್ಳೆಯ ಹೆಲ್ತ್ ಇರಬಹುದು, ಎಲ್ಲವೂ ಇರ್ಬೋದು. ಆದರೆ ನೀವು ಅವರ ಲೈಫ್ನಲ್ಲಿ ಇಲ್ಲ ಅಂದರೆ ಅದೇ ವಿಷಯ ಅವರ ಮನಸ್ಸಿನ ಒಳಗಿನಿಂದ ಕಾಡ್ತಾ ಇದೆ. ಅವರಿಗೆ ಪೀಸ್ಫುಲ್ಲಾಗಿರೋದಕ್ಕೆ ಆಗ್ತಾ ಇಲ್ಲ. ನಿಮ್ಮಿಂದ ದೂರ ಆದಮೇಲೆ ಅವರಿಗೆ ಸಂಪೂರ್ಣತೆ ಅನ್ನೋ ಫೀಲಿಂಗ್ ಇಲ್ಲ. ನೀವಿಲ್ಲದೆ ಅವರು ಇನ್ಕಂಪ್ಲೀಟಾಗಿ ಫೀಲ್ ಮಾಡ್ತಾ ಇದ್ದಾರೆ. ಆಫರ್, ಕಮಿಟ್ಮೆಂಟ್ ಎನರ್ಜಿ. ಈ ವ್ಯಕ್ತಿ ನಿಮಗೆ ಏನಾದರೂ ಆಫರ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅವರ ಬಳಿ ನಿಮಗಾಗಿ ಏನೋ ಒಂದು ಆಫರ್ ಇರ್ಬೋದು. ಈ ಕನೆಕ್ಷನ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ವಿಷಯವನ್ನು ಅವರು ಆಫರ್ ಮಾಡಬೇಕು ಅಂತ ಬಯಸ್ತಾ ಇರ್ಬೋದು. ನೀವು ಕಮಿಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಿದರೆ ಕಮಿಟ್ಮೆಂಟ್ ಆಫರ್ ಮಾಡಬೇಕು ಅಂತ ಬಯಸ್ತಾ ಇರ್ಬೋದು. ನೀವು ಸ್ಟೆಬಿಲಿಟಿ ಎಕ್ಸ್ಪೆಕ್ಟ್ ಮಾಡಿದರೆ ಸ್ಟೆಬಿಲಿಟಿಯನ್ನು ಆಫರ್ ಮಾಡಬೇಕು ಅಂತ ಬಯಸ್ತಾ ಇರ್ಬೋದು. ನೀವು ಸೆಕ್ಯೂರಿಟಿ ಎಕ್ಸ್ಪೆಕ್ಟ್ ಮಾಡಿದರೆ ಅದು ಕೂಡ ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇರ್ಬೋದು. ಒಟ್ಟಿನಲ್ಲಿ ನಿಮ್ಮ ಹೃದಯವನ್ನು ಗೆಲ್ಲೋದಕ್ಕೆ, ನಿಮ್ಮ ಟ್ರಸ್ಟನ್ನು ಮತ್ತೆ ಪಡೆಯೋದಕ್ಕೆ ಅವರು ಅಂದ್ಕೊಳ್ತಾ ಇದ್ದಾರೆ. ಮತ್ತೆ ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ಈ ವ್ಯಕ್ತಿ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅಂತ ಅವರಿಗೀಗ ಅರ್ಥ ಆಗ್ತಾ ಇದೆ. ನೀವು ಅವರಿಂದ ಪದೇ ಕೇಳ್ತಾ ಇರೋದು ಕಮಿಟ್ಮೆಂಟ್, ಸ್ಟೆಬಿಲಿಟಿ, ಸೆಕ್ಯೂರಿಟಿ ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ನಿಮ್ಮ ಜೊತೆ ರಿಯಲ್ ಕಮ್ಯುನಿಕೇಷನ್ ಅಂದರೆ ಅವರು ಈ ವಿಷಯಗಳನ್ನು ಹೇಳ್ಬೋದು. ಸೊ ಅಥವಾ ಮುಂದಿನ ದಿನಗಳಲ್ಲಿ ಕೂಡ ನಿಮಗೆ ಹೇಳ್ಕೊಳ್ಳುವ ಚಾನ್ಸಸ್ ತುಂಬ ಇದೆ. ವಿಶ್ ಫುಲ್ಫಿಲ್ಮೆಂಟ್ ಎನರ್ಜಿ. ನೀವು ಮಾಡಿದ ಕೆಲವು ವಿಶಸ್, ಕೆಲವು ಮ್ಯಾನಿಫೆಸ್ಟೇಷನ್ಸ್ ಅವು ಈಗ ಫುಲ್ಫಿಲ್ ಆಗ್ತಾ ಇರುವಂತಹ ಎನರ್ಜಿ ಇದೆ. ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಚೇಂಜಸ್ ಬರ್ತಾ ಇರುವ ಎನರ್ಜಿ ಇದೆ. ರಿಯೂನಿಯನ್ ಎನರ್ಜಿ ಇದೆ. ರೀಕನ್ಸಿಲೇಷನ್ ಎನರ್ಜಿ ಇದೆ. ಒಳ್ಳೆಯ ಪಾಸಿಟಿವ್ ವಿಷಯಗಳು ನಡೆಯುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಅಟ್ರ್ಯಾಕ್ಷನ್ ಎನರ್ಜಿ. ಈ ವ್ಯಕ್ತಿಗೆ ನಿಮ್ಮ ಎನರ್ಜಿ, ನಿಮ್ಮ ಔರಾ ತುಂಬ ಅಟ್ರ್ಯಾಕ್ಷನಾಗಿ ಫೀಲ್ ಆಗ್ತಾ ಇದೆ. ಅವರು ನಿಮ್ಮ ಕಡೆ ತುಂಬ ಸ್ಟ್ರಾಂಗ್ ಅಟ್ರ್ಯಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಬರಬೇಕು ಅನ್ನೋ ಆಸೆ ತುಂಬ ಜಾಸ್ತಿ ಆಗಿದೆ. ಅವರು ನಿಮ್ಮ ಕಡೆಗೆ ತುಂಬ ಸ್ಟ್ರಾಂಗ್ ಆಗಿ ಅಟ್ರ್ಯಾಕ್ಟೆಡ್ ಆಗ್ತಾ ಇದ್ದಾರೆ. ಪ್ಯಾಷನೆಟ್ ಥಾಟ್ಸ್ ಇದೆ.
ಯಾವುದೋ ಒಂದು ಫೋರ್ಸ್ ಅವರನ್ನು ನಿಮ್ಮ ಕಡೆಗೆ ಮತ್ತೆ ಮತ್ತೆ ಎಳೀತಾ ಇದೆ ಅನ್ನೋ ಫೀಲಿಂಗ್ ಅವರಿಗಿದೆ. ಅವರು ಮತ್ತೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಕಡೆಗೆ ಮತ್ತೆ ಮತ್ತೆ ಸೆಳೀತಾ ಇದ್ದಾರೆ. ಅವರ ಗಮನ ಮತ್ತೆ ಮತ್ತೆ ನಿಮ್ಮ ಕಡೆಗೆ ಹೋಗ್ತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡದೆ ಇರೋದಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ಕಾನ್ಫ್ಲಿಕ್ಟೆಡ್ ಫೀಲಿಂಗ್ ಎನರ್ಜಿ. ಕೆಲವೊಮ್ಮೆ ಅವರಿಗೆ ಹೌದು ನಾನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನಿಸುತ್ತೆ, ಮತ್ತೊಮ್ಮೆ ಇಲ್ಲ ನಾನು ವೆಯ್ಟ್ ಮಾಡಬೇಕು ಅಂತ ಅನಿಸುತ್ತೆ, ರೈಟ್ ಟೈಮ್ ಬರುವವರೆಗೆ ಕಾಯಬೇಕು ಅಂತ ಅನಿಸುತ್ತೆ. ಈ ಎರಡೂ ಫೀಲಿಂಗ್ಸ್ ಅವರೊಳಗೆ ಬರ್ತಾ ಇದೆ. ಅವರ ಮನಸ್ಸಿನಲ್ಲಿ ಅಪ್ ಆ್ಯಂಡ್ ಡೌನ್ಸ್ ನಡೀತಾ ಇದೆ. ಮ್ಯೂಚುವಲ್ ಲವ್ ಎನರ್ಜಿ. ನೀವು ಈ ವ್ಯಕ್ತಿಗಾಗಿ ಎಷ್ಟು ಲವ್ ಫೀಲ್ ಮಾಡ್ತೀರೋ ಅಷ್ಟೇ ಲವ್ ಅವರ ಹೃದಯದಲ್ಲೂ ನಿಮಗಾಗಿದೆ. ಇದು ಮ್ಯೂಚುವಲ್ ಲವ್ ಎನರ್ಜಿ. ಹೀಲಿಂಗ್ ಎನರ್ಜಿ. ಈ ವ್ಯಕ್ತಿ ನಿಮ್ಮನ್ನು ಹರ್ಟ್ ಮಾಡಿದರೆ, ನಿಮಗೆ ನೋವು ಕೊಟ್ಟಿದ್ರೆ, ನಿಮ್ಮನ್ನು ಬೇಸರ ಪಡಿಸಿದರೆ ಅದರ ಹಿಂದೆ ಅವರ ಅನ್ಹೀಲ್ಡ್ ಪಾಸ್ಟ್ನ ಕೆಲವು ನೋವುಗಳಿರ್ಬೋದು, ಇನ್ಸೆಕ್ಯೂರಿಟೀಸ್ ಇರ್ಬೋದು. ಅದೇ ಅವರನ್ನು ಅತಿಯಾಗಿ ಈ ರೀತಿ ವರ್ತನೆ ಮಾಡುವಂತೆ ಮಾಡಿರ್ಬೋದು. ಆದರೆ ಈಗ ಈ ವ್ಯಕ್ತಿ ಹೀಲಿಂಗ್ ಮಾಡ್ತಾ ಇದ್ದಾರೆ, ಅವರ ಮೇಲೆ ಇನ್ನರ್ ವರ್ಕ್ ಮಾಡ್ತಾ ಇದ್ದಾರೆ. ಟೆಸ್ಟಿಂಗ್ ಆಫ್ ಕನೆಕ್ಷನ್ ಎನರ್ಜಿ. ಸೊ ಯಾವಾಗ ಟ್ರೂ ಲವ್ ಇರುವ ಕನೆಕ್ಷನ್ ಆಗಿರುತ್ತೋ ಅಥವಾ ತುಂಬ ಡೀಪ್ ಕನೆಕ್ಷನ್ ಆಗಿರುತ್ತೋ ಅಂತಹ ಕನೆಕ್ಷನ್ಗಳನ್ನು ಯೂನಿವರ್ಸ್ ಯಾವತ್ತೂ ಸ್ಟ್ರಾಂಗ್ ಮಾಡೋದಕ್ಕೆ ಟೆಸ್ಟ್ ಮಾಡುತ್ತೆ. ಸೊ ಈ ಕನೆಕ್ಷನ್ನಲ್ಲಿ ಕೂಡ ಬಂದಿರುವ ಚಾಲೆಂಜಸ್ ಅದೇ ಆಗಿದೆ. ಇವೆಲ್ಲ ಒಂದು ಟೆಸ್ಟ್ ಆಗಿರ್ಬೋದು. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆದ ನಂತರ ರಿಯೂನಿಯನ್ ಆದಾಗ ಈ ಬಾಂಡ್ ಇನ್ನೂ ಸ್ಟ್ರಾಂಗ್ ಆಗ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಹೆಚ್ಚಾಗ್ಬೋದು. ಇಂಟರ್ನಲ್ ಸ್ಯಾಡ್ನೆಸ್ ಎನರ್ಜಿ. ಈ ವ್ಯಕ್ತಿಯೊಳಗೆ ಇಂಟರ್ನಲ್ ಸ್ಯಾಡ್ನೆಸ್ ಇದೆ. ಹೊರಗಿನಿಂದ ಅವರು ಹ್ಯಾಪಿಯಾಗಿ ಕಾಣ್ಬೋದು, ಜನರ ಜೊತೆ ನಗ್ತಾ ಮಾತಾಡ್ಬೋದು, ಎಲ್ಲವೂ ಚೆನ್ನಾಗಿದೆ ಅನ್ನೋ ಹಾಗೆ ಕಾಣ್ಬೋದು. ಆದರೆ ರಿಯಾಲಿಟಿ ಬೇರೆ. ಒಳಗಿನಿಂದ ಅವರು ಹ್ಯಾಪಿ ಆಗಿಲ್ಲ, ಒಳಗಿನಿಂದ ಸ್ಯಾಡ್ ಆಗಿದ್ದಾರೆ. ಡಿಸ್ಕನೆಕ್ಷನ್ ಎನರ್ಜಿ. ಕೆಲವೊಮ್ಮೆ ಅವರಿಗೆ ನಿಮ್ಮ ಕಡೆಯಿಂದ ಡಿಸ್ಕನೆಕ್ಟೆಡ್ ಫೀಲಿಂಗ್ ಬರ್ತಾ ಇದೆ. ನೀವು ದೂರ ಆಗ್ತೀರಾ ಅನ್ನೋ ಭಯ ಬರ್ತಾ ಇದೆ, ನೀವು ಅವರನ್ನು ಬಿಟ್ಟು ದೂರ ಆಗ್ತೀರಾ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಈ ಥಾಟ್ ಅವರನ್ನು ತುಂಬ ಹರ್ಟ್ ಮಾಡ್ತಾ ಇದೆ. ಕರ್ಮ ಎನರ್ಜಿ. ಈ ವ್ಯಕ್ತಿಗೆ ಅವರ ಕರ್ಮ ಈಗಾಗಲೇ ಸಿಕ್ಕಿರ್ಬೋದು, ಅವರು ಮಾಡಿದ ಕೆಲವು ತಪ್ಪುಗಳ ಫಲವನ್ನು ಈಗಾಗಲೇ ಅನುಭವಿಸ್ತಾ ಇರ್ಬೋದು. ಹಾಗಾಗಿ ಅವರು ಮತ್ತೆ ಬಂದರೆ ನೀವು ರಿವೆಂಜ್ ತಗೊಳ್ಬೇಕು ಅಂತ ಯೋಚನೆ ಮಾಡಬೇಡಿ. ಅವರು ಈಗಾಗಲೇ ಒಳಗಿನಿಂದ ತುಂಬ ಸ್ಯಾಡ್ ಆಗಿದ್ದಾರೆ, ತುಂಬ ಪೇಯ್ನಲ್ಲಿದ್ದಾರೆ, ತುಂಬ ವರಿಯಲ್ಲಿದ್ದಾರೆ. ಸೊ ಸಿಚುವೇಶನನ್ನು ಕಾಮ್ ಆಗಿ ನೋಡಿ. ಕಾರ್ಮಿಕ್ ಪರ್ಸನ್ ಎನರ್ಜಿ. ಈ ವ್ಯಕ್ತಿ ನಿಮ್ಮಿಂದ ದೂರ ಇದ್ದರೆ ಅವರ ಲೈಫ್ನಲ್ಲಿ ಯಾವುದಾದ್ರೊಂದು ಕಾರ್ಮಿಕ್ ಸಿಚುವೇಶನ್ ಇರಬಹುದು ಅಥವಾ ಪರ್ಸನ್ ಇರ್ಬೋದು. ಅದೇ ನಿಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿರ್ಬೋದು. ಅದು ಒಂದು ಬರ್ಡನ್ ಆಗಿರ್ಬೋದು ಅಥವಾ ಒಂದು ಸಿಚುವೇಶನ್ ಕೂಡ ಆಗಿರ್ಬೋದು. ಸೊ ಇದೆಲ್ಲದರಿಂದ ನಿಮ್ಮಿಬ್ಬರ ಪೂರ್ಣವಾಗಿ ರಿಯೂನಿಯನ್ ಕಷ್ಟ ಆಗಿರ್ಬೋದು. ಕೆಲವೊಂದು ಸಲ ಈ ವ್ಯಕ್ತಿ ತುಂಬ ವೀಕ್ ಫೀಲ್ ಮಾಡ್ತಾರೆ. ಅವರ ವೀಕ್ ಸೈಡನ್ನು ನಿಮಗೆ ತೋರಿಸೋದಕ್ಕೆ ಹೆದರ್ತಾರೆ. ಯಾಕೆಂದರೆ ಅವರ ರಿಯಲ್ ಸೈಡ್ ನೋಡಿದ ಮೇಲೆ ನೀವು ಅವರನ್ನು ಇನ್ನಷ್ಟು ದೂರ ತಳ್ತೀರೇನೋ ಅನ್ನೋ ಭಯ ಇದೆ. ಅವರು ನಿಮ್ಮ ಹತ್ರ ಬಂದರೆ ನೀವು ಅವರನ್ನು ಅಕ್ಸೆಪ್ಟ್ ಮಾಡದೇ ಇದ್ದರೆ ಅನ್ನೋ ಫಿಯರ್ ಇದೆ. ಈಗೋ ಅಬ್ಸೆಷನ್ ಎನರ್ಜಿ. ಈ ವ್ಯಕ್ತಿ ಕೆಲವೊಮ್ಮೆ ಈಗೋ ರೀತಿ ನಿಮ್ಮ ಹತ್ರ ಬಿಹೇವ್ ಮಾಡಿರ್ಬೋದು, ಅದೇ ಅವರನ್ನು ತಡೆದಿದೆ. ಆದರೆ ಅವರು ನಿಮ್ಮ ಕಡೆ ತುಂಬ ಸ್ಟ್ರಾಂಗ್ ಅಟ್ರ್ಯಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಅಪ್ರೋಚ್ ಮಾಡುವ ಸಾಧ್ಯತೆ ಕಾಣ್ತಾ ಇದೆ. ಅವರ ಈಗೋವನ್ನು ಬಿಟ್ಟು ಮುಂದೆ ಬರೋದಕ್ಕೆ ಆ ಎನರ್ಜಿಯಲ್ಲಿದ್ದಾರೆ, ಆ ಸಾಧ್ಯತೆ ಇದೆ. ನಿಮಗೆ ಯಾವ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ಈ ರಿಲೇಷನ್ಶಿಪ್ಗೆ ಚಾನ್ಸ್ ಕೊಡಬೇಕು ಅಂತ ನಿಮಗೆ ಅನಿಸಿದ್ರೆ ನೀವು ಆಲೋಚನೆ ಮಾಡಿ ಚಾನ್ಸ್ ಕೊಡಬೇಕು, ಟೈಮ್ ತಗೊಂಡು ಚಾನ್ಸನ್ನು ಕೊಡಬೇಕು. ಆಗ ಡಿಸಪಾಯಿಂಟ್ಮೆಂಟ್ ಆಗುವ ಸಾಧ್ಯತೆ ಕಡಿಮೆ. ಈ ಕನೆಕ್ಷನ್ಗೆ ವಿರೋಧ ಆಗಿರುವ ಏನೇ ಸಿಚುವೇಶನ್ ಇರಬಹುದು, ಈ ರಿಲೇಷನ್ಶಿಪ್ಪಲ್ಲಿ ದೊಡ್ಡ ವಾಲಾಗಿ ಬೆಳೆದುಕೊಂಡ ಏನೇ ಎನರ್ಜಿ ಇರ್ಬೋದು, ಅದು ದೂರ ಆಗ್ತಾ ಇರುವ ಎನರ್ಜಿ ಇದೆ. ಟ್ರಸ್ಟ್ ಇಶ್ಯೂಸ್ ಮತ್ತೆ ಬರುವ ಎನರ್ಜಿ ಇದೆ. ಮುಂದೆ ಹೋಗ್ತಾ ಟ್ರಸ್ಟ್ ಇಶ್ಯೂಸ್ ರಿಸಾಲ್ವ್ ಆಗುವ ಸಾಧ್ಯತೆ ಕೂಡ ಇದೆ. ನಿಮ್ಮಿಬ್ಬರ ನಡುವೆ ಟ್ರಸ್ಟ್ ಮತ್ತೆ ಬಿಲ್ಡ್ ಆಗಬಹುದು. ಫಿಸಿಕಲ್ ಅಟ್ರ್ಯಾಕ್ಷನ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರುವ ಎನರ್ಜಿ ಇದೆ. ಫಿಸಿಕಲ್ ಅಟ್ರ್ಯಾಕ್ಷನ್ ಎನರ್ಜಿ, ತುಂಬ ನಿಮ್ಮ ಮೇಲೆ ಅಟ್ರ್ಯಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ನೀವು ತುಂಬ ಬ್ಯೂಟಿಫುಲ್ ಆಗಿರ್ಬೋದು ಅಥವಾ ಹ್ಯಾಂಡ್ಸಮ್ ಆಗಿರ್ಬೋದು, ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡುವಂತಹ ಎನರ್ಜಿ ಇದೆ. ಸೊ ಈ ಕನೆಕ್ಷನ್ ಇನ್ನೂ ಡೀಪ್ ಆಗ್ಬೋದು. ಸೋಲ್ಮೇಟ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ಸೋಲ್ಮೇಟ್ ಎನರ್ಜಿ ಇದೆ. ಒಬ್ಬರನ್ನೊಬ್ಬರು ಇನ್ನೂ ಚೆನ್ನಾಗಿ ತಿಳ್ಕೊಳ್ಬೇಕಾದಂಥ ಅಗತ್ಯ ಇದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಅವಕಾಶ ಇನ್ನೂ ಇದೆ. ಮುಂದೆ ಈ ವ್ಯಕ್ತಿಯ ಎಫರ್ಟ್ಸ್ ಕೂಡ ನಿಮಗೆ ಕಾಣ್ಬೋದು, ಇಲ್ಲಿವರೆಗೆ ಕಾಣದ ಎಫರ್ಟ್ಸ್ ಕೂಡ ಕಾಣ್ಬೋದು. ಸೊ ಸ್ವಾರಿ ಕೇಳುವಂತಹ ಅಪಾಲಜಿ ಎನರ್ಜಿ. ಈ ವ್ಯಕ್ತಿ ನಿಮ್ಮ ಬಳಿ ಸ್ವಾರಿ ಕೇಳ್ಬೋದು, ಅವರ ತಪ್ಪುಗಳನ್ನು ಒಪ್ಕೊಳ್ಬೋದು. ನಿಮ್ಮನ್ನು ಇವರು ಸಂಪೂರ್ಣವಾಗಿ ಮರೆತಿರುವಂತಹ ಎನರ್ಜಿಯಲ್ಲಿಲ್ಲ, ನೀವು ತುಂಬ ಸ್ಪೆಷಲ್ ಅಂತ ಅಂದ್ಕೊಳ್ಳುವಂತಹ ಎನರ್ಜಿಯಲ್ಲಿದ್ದಾರೆ. ಇವತ್ತಿನ ಎನರ್ಜಿಯ ಪ್ರಕಾರ ಇವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ಸೊ ಇವತ್ತಿನ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.